ಕಾಲೋನಿ ಡಾಲಸ್ ಕಾಲೋನಿ. ಕಾರ್ತಿಕ್ ಸಕ್ಸಸ್ಫುಲ್ ರೈಡರ್. ಮೊದಲ ಪಂದ್ಯದ ಗೆಲುವಿನ ರೂವಾರಿ ಚೆಸ್ ನಂಬರ್ 1 ಕಾರ್ತಿಕ್. ಉದ್ಯಮ ಆಟಗಾರ ಅಂತ ಹೇಳ್ಬೋದು. ಉತ್ಸಾಹಿ ರೈಡರ್, ರಾಕಸ್ನ ಭರವಸೆ ಆಟಗಾರ. ನೆಕ್ಸ್ಟ್ ಮ್ಯಾಚ್ ಕ್ಲಾಸಿಕ್ ನ್ಯಾಷನಲ್ಸ್ ವರ್ಸಸ್ ಸ್ವಸ್ತಿಕ್ ಸ್ಪೋರ್ಟ್ಸ್ ಕ್ಲಬ್ ಮಲ್ಲೇಶ್ವರಂ ಮತ್ತು ಯಶವಂತಪುರ ಪ್ರಮುಖ ಬಡಾವಣೆಗಳ ನಡುವಿನ ಬಹುದೊಡ್ಡ ಪಂದ್ಯ. ಮ್ಯಾಚ್ ಬಿಟ್ವೀನ್ ಯಶವಂತಪುರ ವರ್ಸಸ್ ಮಲ್ಲೇಶ್ವರಂ. ಎಸ್, ಬ್ಯೂಟಿಫುಲ್ ಕಾಂಬಿನೇಷನ್ ಕ್ಯಾಚ್. ವಾಟ್ ಅ ಕ್ಯಾಚ್! ರಾಕಸ್ ಬೋನಸ್ ಅನ್ನ ನೀಡಿದ್ದಾರೆ. ಆದ್ರೂ ಕೂಡ ಎದುರಾಳಿಯನ್ನ ಅಷ್ಟೇ ಅಚ್ಚುಕಟ್ಟಾಗಿ ಬಿಗ್ ಅಪ್ಪಿಗೆಯಲ್ಲಿ ಬಂಧಿಸಿದ್ದಾರೆ. ಡೇರಿಂಗ್ ಡ್ಯಾಶ್ ಕ್ಯಾಚ್ ಬೈ ರಾಕಸ್. ಉತ್ಸಾಹಿ ನವತರುಣರು, ಜನ್ಮುಖ ಆಟಗಾರರು, ಅದ್ಭುತ ಪ್ರತಿಭೆಗಳು. ಅಣ್ಣ ಅಣ್ಣ ಹೇಗಣ್ಣ. HMT ಕನ್ನಡ ಬಿಸಿದ ರಾಕಸ್ ಉತ್ತಮ ಶುಭಾರಂಭವನ್ನು ಕಂಡುಕೊಳ್ತಾ ಇದೆ. ಉತ್ಸಾಹಿ ನವತರುಣ ನಡುವಿನ Yes, it's the third right. 200 goes to Rakesh. ಕಾರ್ತಿಕ್ ನ ಹೆಗಲಿಗೆ ಸವಾಲಿನ ದಾಳಿ. It's a 2-0. ನಾಲ್ಕು ಮೂರರಲ್ಲಿ ರಾಕಸ್ ನ ಪ್ರಮುಖ ದಾಳಿಗಾರ ಕಾರ್ತಿಕ್ ನ ಬಂಧಿಸಿದ್ದಾನೆ. ಅರುಣ ಹಿರಿಯ ಆಟಗಾರನಾಗಿ, ಅನುಭವಿ ಕಿಲಾಡಿ ಅರುಣ್ ಕಿರಿಯ ಆಟಗಾರನ ಅದ್ಭುತವಾಗಿ ಸಮಜಾಯಿಸಿಕೊಂಡು ಉತ್ತಮವಾಗಿ ತಂಡವನ್ನ ಸಮತೋಲನವನ್ನು ಕಾಪಾಡಿಕೊಳ್ತಾ ಇದ್ದಾನೆ. ಅರುಣ್ ಹಿರಿಯ ಆಟಗಾರನಾಗಿ ಸಮಬಲದಲ್ಲಿ ಪಂದ್ಯ ಸಾಗ್ತಾ ಇದೆ. ಚೆಸ್ ನಂಬರ್ 9 ರಾಕಸ್ನ ಡಿಫೆಂಡರ್ ತಪ್ಪಿಸ್ಕಿದ್ದಾನೆ. 6-5. ಐದು 4ರಲ್ಲಿ ಮತ್ತೆ ಮತ್ತೊಂದು ಆತುರ. ಎಸ್, ಕಾರ್ನರ್ ಪ್ಲಸ್ ಲೆಫ್ಟ್ ರೈಡ್ ಮತ್ತು ಥರ್ಡ್ ರೈಡ್ ಕವರ್ ನಲ್ಲಿದ್ದಂತ ಇಬ್ಬರು ಡಿಫೆಂಡರ್ಗಳು ಕೂಡ ಹೊರ ನಡೆಯುವಂತ ಆದೇಶ ಬರ್ತಾ ಇದೆ. 3 ಅಂಕಗಳ ಸೂಪರ್ ದಾಳಿ, ಸೂಪರ್ ರೈಡ್. ಮೋಹನ್ ಅವರು ಎಲ್ಲಿದ್ದಾರೆ? ಮೋಹನ್ ಅವರು ಕಾಣಿಯಾಗ್ಬಿಟ್ಟಿದ್ದಾರೆ. ಇದಾರಲ್ಲ ಮೋಹನ್. ಸೂಪರ್ ರೈಡ್ ಬಂದಿದ್ದಾರೆ ಆಕಾಶ್ ಪರವಾಗಿ. ಎಸ್, ಯಶವಂತರನ್ನ ಬಂಚ್ಕೊಳ್ತಾ ಇದ್ದಾರೆ.
ತಂಡದ ಭರವಸೆಯ ದಾಳಿಗಾರ ಎಸ್ ಕಾರ್ತಿಕ್ ಬಳಸುವಂತ ಪ್ರಯತ್ನದಲ್ಲಿ ಇದೀಗ ಕಾರ್ತಿಕ ಎಸ್ ಒತ್ತೆಯ ಪ್ರಯತ್ನದಲ್ಲಿ ಮತ್ತೆ ಹೊರತಪ್ಪಿದ್ದಾರೆ. ಅತ್ಯುತ್ತಮ ಚಟಾಪಟಿ ರೈಡರ್ ವರ್ಸಸ್ ಡಿಫೆಂಡರ್ಸ್. ಸೂಪರ್ ಟ್ಯಾಕಲ್ ನಿರಾಶೆ ಹತಾಶೆ ಕಾರ್ತಿಕ್ ನಲ್ಲಿ ಮೂಡಿಬಂದ ಪ್ರಯತ್ನ ಉತ್ತಮವಾಗಿತ್ತು. ಒಂದು ಸೂಪರ್ ಟ್ಯಾಕಲ್ ಸೂಪರ್ ಅವಕಾಶವನ್ನ ಚಂಡಿ ಕಾಲಿನ ಬಯಸ್ ತಂಡಕ್ಕೆ ಎರಡೂ ತಂಡಗಳ ಬಲಾಬಲ. ರಾಜು ಸರ್ 9-8 ರಾಕಸ್ ಒಂದು ಅಂಕದ ಮುನ್ನಡೆಯನ್ನು ಗಳಿಸಿಕೊಳ್ತಾ ಇದೆ. ಅರುಣನ ಬಂಧಿಸಿದ್ದಾರೆ. ಯಾರ ಜೊತೆ ಇಲ್ಲ 10-8. ಫೋನಲ್ಲಿ ಜೋಬಲ್ಲಿ ಇಟ್ಕೊಂಡು ಆಡ್ತಿದ್ದೀನಿ. ಹಂಗೆ ಇರು. ಯಾಕೆ ಯಾಕೆ ನೆಕ್ಸ್ಟ್ ಮ್ಯಾಚ್ ವಿಡಿಯೋ ಕ್ಲಾಸಿಕ್ ನ್ಯಾಷನಲ್ಸ್ ಯಶವಂತಪುರ ಸ್ವಸ್ತಿಕ್ ಸ್ಪೋರ್ಟ್ಸ್ ಕ್ಲಬ್ ಮಲ್ಲೇಶ್ವರ. ಎರಡು ತಂಡದ ಆಟಗಾರರು, ಹಲೋ, ಎರಡು ವಿಧಾನಸಭಾ ಕ್ಷೇತ್ರಗಳು, ಎರಡು ಪ್ರತಿಷ್ಠೆಯ ಬಡಾವಣೆಗಳು, ಬೆಂಗಳೂರಿನ ಪ್ರತಿಷ್ಠಿತ ಬಡಾವಣೆಗಳ ನಡುವಿನ ಪ್ರತಿಷ್ಠೆಯ ಪಂದ್ಯಕ್ಕೆ ಮೂರನೇ ಕ್ವಾರ್ಟರ್ ಫೈನಲ್ ಪಂದ್ಯಕ್ಕೆ ಚಾಲನೆ ನೀಡ್ತಾ ಇದ್ದೀವಿ. ಮ್ಯಾಚ್ ವಿಲ್ ಬಿ ಪ್ಲೇಡ್ ಬಿಟ್ವೀನ್ ಕ್ಲಾಸಿಕ್ ನ್ಯಾಷನಲ್ಸ್ ಯಶವಂತಪುರ ವರ್ಸಸ್ ಸ್ವಸ್ತಿಕ್ ಸ್ಪೋರ್ಟ್ಸ್ ಕ್ಲಬ್ ಮಲ್ಲೇಶ್ವರ. ಬೇಗ ಬನ್ನಿ ಸಂಜಯ್. HMT ಕಾಲನಿ ಬಯಸಣವನ್ನು ಪ್ರತಿನಿಧಿಸಿಕೊಳ್ತಾ ಇತ್ತೀಚೆಗೆ ವ್ಯಾಸಂಗದ ಜೊತೆಯಲ್ಲಿ ಕಬಡ್ಡಿ ಆಟವನ್ನು ಮೈಗೂಡಿಸಿಕೊಳ್ತಿದ್ದ ವಿದ್ಯಾರ್ಥಿಗಳು ಇವರು. ವಿದ್ಯಾರ್ಥಿ ದಶೆಯಲ್ಲಿ ಕ್ರೀಡಾಪಟು ಆಗಬೇಕು ಅನ್ನೋ ಒಂದು ಉತ್ಸಾಹದಲ್ಲಿ ಉತ್ಸಾಹಿ ನವತರುಣರು HMT ಕಾಲನಿ ಬಯಸ ದಿನಂಪ್ರತಿ ಬೆಳಿಗ್ಗೆ ಸಂಜೆ ಪ್ರಾಕ್ಟೀಸ್ ಮಾಡ್ತಾರೆ. ಎರಡು ತಂಡಗಳಲ್ಲಿ ಉಜ್ವಲ ಆಟಗಾರರು ನಾವು ಕಾಣಬಹುದು. ರಾಕಸ್ ಪದ್ಮನಾಭನಗರ ಈ ಪಂದ್ಯದ ಮೇಲೆ ಬಿಗಿ ಹಿಡಿತವನ್ನು ಸಾಧಿಸಿಕೊಳ್ಳುವ ಅವಕಾಶ. 3 ಜನ ಡಿಫೆಂಡರ್ಗಳಿದ್ದಾರೆ. ಸೂಪರ್ ಟ್ಯಾಕಲ್ ಕೂಡ ಆನ್ ಆಗಿದೆ. ಲಾಸ್ಟ್ ಅಂಡ್ ಫೈನಲ್ ಕಾಲ್ ಕ್ಲಾಸಿಕ್ ನ್ಯಾಷನಲ್ಸ್ ವರ್ಸಸ್ ಸ್ವಸ್ತಿಕ್ ಸ್ಪೋರ್ಟ್ಸ್ ಕ್ಲಬ್. ಮುಂದಿನ ಕ್ವಾರ್ಟರ್ ಫೈನಲ್ ಪಂದ್ಯಕ್ಕೆ ಸಿದ್ಧವಾಗಿ ಬರಬೇಕು. ಈ ಪಂದ್ಯ ಮುಕ್ತಾಯದ ತಕ್ಷಣ ಅದಾದ ನಂತರದ ಪಂದ್ಯ. ಹಲೋ 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 कहाँ पर ಹಾಗೆ ಅಂತಿಮ ಕ್ವಾರ್ಟರ್ ಫೈನಲ್, ಫೋರ್ತ್ ಕ್ವಾರ್ಟರ್ ಫೈನಲ್ CQL ವರ್ಸಸ್ HYC ಹೆಸರುಘಟ್ಟ. ಮತ್ತೆರಡು ಬಲಿಷ್ಠ ತಂಡಗಳು. ಸೂಪರ್ ಟ್ಯಾಕಲ್ ಅನ್ನ ಪಡೆದುಕೊಳ್ತಾ ಇದೆ ಕೇಶವ. HMT ಕಾಲನಿ ಬಾಯ್ಸ್ ತಂಡದ ಆಟಗಾರರು ಅಸ್ಲಾಂ ಮತ್ತು ಸಹ ಆಟಗಾರರು ಉತ್ತಮ ಪ್ರದರ್ಶನ. ಹಾಫ್ ಟೈಮ್ ಅನ್ನು ನೀಡಲಾಗ್ತಾ ಇದೆ. ಸೂಪರ್ ಟ್ಯಾಕಲ್ 2 ಅಂಕಗಳನ್ನು ಗಳಿಸಿಕೊಳ್ತಾ ಜೀವನ್ ಮತ್ತು ಕುಳ್ಯ ಇದೇ ಸ್ಥಳೀಯ ನೆಲದ ಇದೇ ರಾಮಚಂದ್ರಪುರ ಬಡಾವಣೆಯ ಹುಡುಗರು. ಸಬ್ ಜೂನಿಯರ್ ವಿಭಾಗದಲ್ಲಿ ಸ್ಟೇಟ್ ಚಾಂಪಿಯನ್ಶಿಪ್ ಅನ್ನ ಪ್ರತಿನಿಧಿಸಿದಂತ ಜೀವನ್ ಬಾಪ ಮುಂದೆ. ನಮ್ಮ ಇದೇ ತವರು ನೆಲದ ಹುಡುಗರು, ಇದೇ ನಮ್ಮ ರಾಮಚಂದ್ರಪುರ ಬಡಾವಣೆಯ ಹುಡುಗರು ಉತ್ತಮ ಪ್ರದರ್ಶನವನ್ನು ನೀಡ್ತಾ ಇದ್ದಾರೆ. ಜೀವನ್ ಮತ್ತು ಕುಳ್ಯ ಇವರನ್ನ ಸತ್ಕರಿಸಬೇಕು. ಸ್ಥಳೀಯ ಆಟಗಾರರಿಗೆ ಒಂದು ಅಭಿನಂದನೆ ಬರಲಿ. ಎಲ್ಲರೂ ಚಪ್ಪಾಳೆ ಬರಲಿ. ಈ ನೆಲದ ಮಕ್ಕಳು, ಕಾಲೇಜು ವಿದ್ಯಾರ್ಥಿ, ಅವರಿಗೆ ನಮ್ಮ ಚಪ್ಪಾಳೆ ನಿಜವಾಗ್ಲೂ ನಾವು ಕೊಡುವಂತ ಆಶೀರ್ವಾದ. ಜೋರ ಚಪ್ಪಾಳೆ ಬರಲಿ ಅವ್ರಿಗೋಸ್ಕರ. ಉತ್ತಮ ಪ್ರತಿಭೆಯಾಗಿ ಬೆಳೆಯಲಿ. ಮುಂದಿನ ದಿನಗಳಲ್ಲಿ ರಾಜ್ಯ ತಂಡವನ್ನು ಪ್ರತಿನಿಧಿಸಿ ರಾಷ್ಟ್ರ ಮಟ್ಟದಲ್ಲಿ ಪರಿಚಿತವಾಗಲಿ ಈ ಪ್ರತಿಭೆ ಅಂತ ಹೇಳಿ ನಾನು ಬಯಸ್ತಾ, ಜೀವನ್ ಮತ್ತು ಕುಳ್ಯ ಸ್ಥಳೀಯ ಆಟಗಾರರು HMT ಕಾಲನಿ ಬಾಯ್ಸ್ ತಂಡವನ್ನು ಪ್ರತಿನಿಧಿಸ್ತಾ ಇದ್ದಾರೆ. ಈ ಒಂದು ಯಶಸ್ವಿ ಕ್ರೀಡಾಕೂಟದ ಭಾಗವಾಗಿ ಕೂಡ ಅವರಿದ್ದಾರೆ. ಅವರಿಗೆ ಅಭಿನಂದನೆಗಳು. ಅವರ ಭವಿಷ್ಯ ಉಜ್ವಲವಾಗಿರಲಿ ಅಂತ ಹೇಳ್ತಾ ಅವ್ರನ್ನ ಹರಸಿ ಹಾರೈಸ್ತಾ ಅವ್ರನ್ನ ಅಭಿನಂದಿಸ್ತಾ ಇದ್ದೇವೆ. ಧನ್ಯವಾದಗಳು. ಸ್ಥಳಮಟ್ಟದ ಪ್ರತಿಭೆಗಳನ್ನು ಬೆಳೆಸಬೇಕು, ಸ್ಥಳೀಯ ಪ್ರತಿಭೆಗಳನ್ನು ಬೆಳೆಸಬೇಕು. ಇದು ನಮ್ಮ ಇರಾದೆ ಆಗಿದೆ. ಹತ್ತು
ಯಾರಿಗೆ ಸೋಲಿನ ಆಪತ್ತು, ಯಾರಿಗೆ ಗೆಲುವಿನ ಸಂಪತ್ತು ಕಾದು ನೋಡಬೇಕಾಗಿದೆ. 10-10 ಸಮಬಲದ ಸಾಮರ್ಥ್ಯದ ಸಮಬಲ ಹೋರಾಟ ಸಾಗ್ತಾ ಇದೆ. ದಾಳಿ ವಿಭಾಗದಲ್ಲಿ ಅಸ್ಲಾಂ ಚೆಸ್ಟ್ ನಂಬರ್ 3 ಲೆಫ್ಟ್ ರೈಡರ್ ಕಳೆದ ಬಾರಿ ಒಂದು ಸೂಪರ್ ಟ್ಯಾಕಲ್ ನೊಂದಿಗೆ ಸೂಪರ್ ಬ್ಯಾಲೆನ್ಸ್ ಅನ್ನು ಮಾಡಿದ ತಂಡ. HMT ಕಾಲನಿ ಬಾಯ್ಸ್ 10 ಅಂಕವನ್ನ, ರಾಕಸ್ ತಂಡ 10 ಅಂಕವನ್ನ. 10-10ರಲ್ಲಿ ಸಮಬಲದ ಸಾಮರ್ಥ್ಯದಲ್ಲಿ ಈ ಪಂದ್ಯ ಸಾಗ್ತಾ ಇದೆ. ಹೈ ವೋಲ್ಟೇಜ್ ಮ್ಯಾಚ್ ಅಂತಾನೆ ಹೇಳಬಹುದು. ಅಸ್ಲಾಂ ಒಂದು ಯಶಸ್ಸನ್ನ ಗಳಿಸ್ಕೊಡ್ತಾ ಇದ್ದಾನೆ. ಡಿಫೆಂಡರ್ ಮತ್ತು ರೈಡರ್ ಇಬ್ಬರಿಗೂ ಕೂಡ ಪೆಟ್ಟಾಗ್ತಾ ಇದೆ. 11-10ರಲ್ಲಿ HMT ಕಾಲನಿ ಬಾಯ್ಸ್ ತಂಡಕ್ಕೆ ಒಂದು ಅಮೂಲ್ಯವಾದ ಗೋಲ್ಡನ್ ಪಾಯಿಂಟ್, ಚಿನ್ನದ ಅಂಕದ ಮುನ್ನಡೆ ಅಂತಾನೆ ಹೇಳ್ಬೋದು. ಇಟ್ಸ್ ಗೋಲ್ಡನ್ ಪಾಯಿಂಟ್ ಲೀಡ್ ಫಾರ್ HMT ಕಾಲನಿ ಬಾಯ್ಸ್. 11-10 ಸ್ನಾಯು ಸೆಳೆತ ಅದನ್ನ ಕಾಡ್ತಾ ಇದೆ. ಮಜಲ್ ಸ್ಟ್ರೆಚ್ ಆಗಿದೆ, ಸ್ನಾಯು ಸೆಳೆತ ಆತನನ್ನ ಕಾಡ್ತಾ ಇದೆ. ಸರ್ ನಮ್ಗೊಂದು ಟೀ ಕೊಡಿ. ಮೊಣಕಾಲಿನ ಸೆಳೆತಕ್ಕೆ ಒಳಗಾಗಿ ದಾಳಿಗಾರ ಸಾಕಷ್ಟು ನೋವನ್ನು ಅನುಭವಿಸಿಕೊಳ್ತಾ. 11-10 11-10 ಇನ್ ಫೇವರ್ ಆಫ್ HMT ಕಾಲನಿ ಬಾಯ್ಸ್. ಗೋಲ್ಡನ್ ಪಾಯಿಂಟ್ ಲೀಡ್ ಫಾರ್ HMT ಕಾಲನಿ ಬಾಯ್ಸ್ ಅಂತಾನೆ ಹೇಳ್ಬೋದು. ಮೇಡಮ್ ಬನ್ನಿ ಕ್ಲಾಸಿಕ್ ನ್ಯಾಷನಲ್ ಸ್ವಸ್ತಿಕ್ ಬೇಗ ಬನ್ನಿ. ಅದಾದ್ಮೇಲೆ HYC ಹೆಸರುಗಟ್ಟ ವರ್ಸಸ್ CQL ಪ್ಯಾರಾಮಿಲಿಟರಿ ಫೋರ್ಸ್ ಟೀಮ್ ರೆಡಿ ಆಗಿರ್ಬೇಕು. ಚೆಸ್ ನಂಬರ್ 9 ರಾಕಾಶ್ನ ಯುವ ಕಿಲಾಡಿಯ ದಾಳಿ 11-10ರಲ್ಲಿ. ಎಸ್, ಎದುರಾಳಿ ಮುಖ ಸ್ಪರ್ಶಿಸಿದ್ದಾನೆ. ಖಚಿತ ಮಾಹಿತಿಯೊಂದಿಗೆ ಅಂಕದ ಗಳಿಕೆಯೊಂದಿಗೆ 11-11ರಲ್ಲಿ ಸಮಬಲದಲ್ಲಿ ಮತ್ತೆ ಪಂದ್ಯ. ರಾಕರ್ಸ್ ವರ್ಸಸ್ HMT ಕಾಲನಿ ಬಾಯ್ಸ್. ಅಸ್ಲಾಂ ದಾಳಿ ವಿಭಾಗದಲ್ಲಿ ಅಂಕಕ್ಕಾಗಿ ಹರಸಾಹಸವನ್ನು ಕೊಡ್ತಾ 11-11. ಅಸ್ಲಾಂನನ್ನು ಬಂಧಿಸಿಕೊಳ್ತಾ ಸಿಕ್ಕ ಅವಕಾಶವನ್ನು ಅದ್ಭುತವಾಗಿ ಬಳಸಿಕೊಳ್ತಾ ಇದ್ದಾರೆ. ಜಾರಿಕೆಯ ಸಮಸ್ಯೆ ದಾಳಿಗಾರನನ್ನ ಕಾಡ್ತಾ ಇದೆ. ಲೆವೆನ್ 12-11 ಕೋರಿಕೆ ಬರೀ ಒಂದು ಅಲ್ಪ ವಿರಾಮವನ್ನು ನೀಡ್ತಾರೆ. ಶೇಖರ್ ತರಬೇತುದಾರರಿಗೆ ತಂಡದ ಆಟಗಾರರಿಗೆ ಸೂಕ್ತ ಮಾರ್ಗೋಪಾಯವನ್ನು ನೀಡ್ತಾ ಇದ್ದಾರೆ.
Score please. Score please. ಹನ್ನೆರಡು ಹನ್ನೊಂದರಲ್ಲಿ ಪಂದ್ಯ ಸಾಗ್ತಾ ಇದೆ. ಎದೆ ಸಂಖ್ಯೆ 2-2 ಎಚ್ಚರಿಕೆ ಆಟದ ಪ್ರದರ್ಶನ ನೀಡ್ತಾ ಇದ್ದಾನೆ. 3 ಜನ ಡಿಫೆಂಡರ್ಗಳಿದ್ದಾರೆ. ಪಂದ್ಯದ ದಿಕ್ಕನ್ನು ಬದಲಿಸುವಂತಹ ಒಂದು ಸೂಪರ್ ಟ್ಯಾಕಲ್ ಅವಕಾಶ. ಕಾರ್ತಿಕ್ ತಾಳಿ ವಿಭಾಗದಲ್ಲಿ ತಂಡದ ಬೆನ್ನೆಲುಬು ಭರವಸೆ ಆಟಗಾರನಾಗಿ ನಿರ್ಣಾಯಕ 5 ನಿಮಿಷಗಳ ಆಟದ ನಿಶಾನೆ ಹೊರಬರ್ತಾ ಇದೆ. 12-11ರಲ್ಲಿ 12 ಇನ್ ಫೇವರ್ ಆಫ್ HMT ಕಾಲನಿ ಬಾಯ್ಸ್. ಈಗ ಪಂದ್ಯದ ದಿಕ್ಕು, ಈಗ ಪಂದ್ಯದ ಫಲಿತಾಂಶ ಬದಲಾಗುವ ಸಾಧ್ಯತೆಗಳು. ಹೈ ವೋಲ್ಟೇಜ್ ಸಂದರ್ಭ ಅಂತಾನೆ ಹೇಳ್ಬೋದು. ಈಗ ಕೈ ಚಲಿದಾನೆ. ಕಾರ್ತಿಕ್ ನನ್ನ ಬಂಚಂದ ಪ್ರಯತ್ನ ವಿಫಲವಾಗ್ತಾ ಇದೆ. 12 ಒಂದು ಅವಕಾಶ. ಇಟ್ಸ್ ಅನ್ ಆಪರ್ಚುನಿಟಿ. ಒಂದು ಸುಲಭ ಅವಕಾಶ ಅಂತಾನೆ ಹೇಳ್ಬೋದು. ಬ್ಯೂಟಿಫುಲ್ ಕ್ಯಾಚ್ ಆಫ್ ಮ್ಯಾಚ್. 13-12 ಪಂದ್ಯದ ಮೇಲೆ ಹಿಡಿತವನ್ನ ಸಾಧಿಸಿಕೊಳ್ಳುವಂತ ಉತ್ತಮ ಅವಕಾಶ. ಕಾರ್ತಿಕ್ 1+2 ಸುಲಭವಾಗಿ 1+2 3 ಪಾಯಿಂಟ್ಸ್ ಕೋಸ್ಟು. 15 11 6 ಅಂಕಗಳಂತರದ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದೆ. ಹೈ ವೋಲ್ಟೇಜ್ ಮ್ಯಾಚ್ ನಲ್ಲಿ ಬಿಗಿ ಹಿಡಿತವನ್ನ. ನಿರ್ಣಾಯಕ 4 ನಿಮಿಷಗಳು ಮಾತ್ರ ಬಾಕಿ ಇದೆ. ಕಾರ್ತಿಕ್ ಕಾಲಹರಣ ಮಾಡುವಂತ ಸಹ ಆಟಗಾರ ಆತನಿಗೆ ಸೂಕ್ತ ಮಾರ್ಗೋಪಾಯ ನೀಡಿದ್ದಾನೆ. 5 ಅಂಕಗಳ ಮುನ್ನಡೆಯನ್ನ ಕಾಯ್ದಿರಿಸಿಕೊಂಡು ಸಮಯಹರಣವನ್ನು ಮಾಡ್ತಾ ಕಾಲಹರಣಕ್ಕೆ ಮುಂದಾಗಿರ್ತಕ್ಕಂಥ ಕಾರ್ತಿಕ್. Huh? 17-12 ಇನ್ ಫೇವರ್ ಆಫ್ ರಾಕೇಶ್ ಪದ್ಮನಾಭನಗರ. 5 ಅಂಕಗಳ ಅಂತರದ ಮುನ್ನಡೆಯನ್ನ ಕಾಯ್ದಿರಿಸಿಕೊಳ್ತಾ ಇದೆ. ದಾಳಿ ಭಾಗದಲ್ಲಿ ಅಸ್ಲಾಂ ಅಂಕ ಗಳಿಸಲೇಬೇಕಾದ ಅನಿವಾರ್ಯತೆ ನಡೆದ ಅಸ್ಲಾಂ ಅಂಕಕ್ಕಾಗಿ ಅಸ್ಲಾಂ ಒಂದು ಅಂಕವನ್ನು ಗಳಿಸಿಕೊಂಡಿದ್ದಾನೆ. 17-13 4 ಅಂಕಗಳ ಅಂತರ. 17-13 17-13 4 ಅಂಕಗಳ ಅಂತರ ಇದೆ. ಸಕ್ಸಸ್ಫುಲ್ ರೈಡ್ ಆಗಿರ ಕಾರ್ತಿಕ್. 2 ಅಂಕಗಳನ್ನ ಗಳಿಸಿಕೊಳ್ತಾ ಕಾರ್ತಿಕ್ ಮತ್ತೆ ತಂಡಕ್ಕೆ ಮುನ್ನಡೆಯನ್ನ ಕಾಯ್ದಿರಿಸಿಕೊಳ್ತಾ ಇದ್ದಾನೆ. 19-14 5 ಅಂಕಗಳ ಅಂತರದ ಮುನ್ನಡೆಯಲ್ಲಿ ರಾಕೇಶ್ ಪದ್ಮನಾಭನಗರ. ಮೊದಲೇ ಆಟಗಾರನ ಅಂಕಣಿ ಗಳಿಸಿಕೊಳ್ತಾ ಹಿರಿಯ ಆಟಗಾರನಿಗೆ ಅವಕಾಶವನ್ನು ನೀಡ್ತಾ $19-13 6 ಅಂಕಗಳ ಅಂತರವನ್ನು ಕಾಯ್ದುಕೊಳ್ತಾ ಇದೆ ರಾಕೇಶ್.
ಗೆಲುವಿನ ಮುನ್ನಡೆನ ಕಾಯ್ದುಕೊಳ್ತಾ ಇದೆ. ಡಿಫೆನ್ಸ್ ಕವರ್ ಹೋಗ್ತಾ ಇದೆ. 1930 ರಾಕೇಶ್ ಟೀಮ್ ಲೀಡಿಂಗ್ ಬೈ 6 ಪಾಯಿಂಟ್ಸ್. ನಿರ್ಣಾಯಕ 2 ನಿಮಿಷಗಳು. 19-13 6 ಅಂಕಗಳ ಅಂತರವನ್ನು ಕಾಯ್ದಿರಿಸಿಕೊಳ್ತಾ ಇದೆ. ಮತ್ತೆ ಕಾರ್ತಿಕ್ ಕಾಲಹರಣಕ್ಕೆ ಬರೆ ಹೋಗ್ತಾ ಇದ್ದಾನೆ. ಗುಡ್ ಸ್ಕಿಲ್ಸ್ ಅಟ್ ದಿಸ್ ಟೈಮ್. ಈ ಸಂದರ್ಭದಲ್ಲಿ ಕಾಲಹರಣ ಸಮಯಹರಣ ಮಾಡುವಂಥದ್ದು ನಿಶ್ಚಿತ ಕೂಡ. ಕಾರ್ತಿಕ್ ಸಕ್ಸಸ್ಫುಲ್ ರೈಡರ್, ಗೆಲುವಿನ ರೂವಾರಿ ಅಂತ ಹೇಳ್ಬೋದು. ಪಂದ್ಯ ಗೆದ್ದಲ್ಲಿ ಆ ಪಂದ್ಯದ ಗೆಲುವಿನ ರೂವಾರಿ ರಾಕೇಶ್ನ ಕಾರ್ತಿಕ್. 6 ಅಂಕಗಳ ಅಂತರವನ್ನು ಕಾಯ್ದಿರಿಸಿಕೊಳ್ತಾ ಇದೆ ರಾಕೇಶ್ ಪದ್ಮನಾಭನಗರ ತಂಡ. ಮೊದಲ ರೂಪದಲ್ಲಿ ಆಟಗಾರನಿಗೆ ಅವಕಾಶವನ್ನು ನಿಂತ ಚೆಸ್ಟ್ ನಂಬರ್ 2 ಒಳಭಾಗದಲ್ಲಿ, ಚೆಸ್ಟ್ ನಂಬರ್ 5 ಹೊರಭಾಗದಲ್ಲಿ. ಬನ್ನಿ, ಕ್ಲಾಸಿಕ್ ನ್ಯಾಷನಲ್ಸ್ ಮತ್ತು ಸ್ವಚ್ಛ ಸ್ಪೋರ್ಟ್ಸ್ ಕ್ಲಬ್ ಯಶವಂತಪುರ ಮತ್ತು ಮಲ್ಲೇಶ್ವರ ಬಡಾವಣೆಯ ಬಲಿಷ್ಠ ತಂಡಗಳು ಕೂಡಲೇ ಆಗಮಿಸಬೇಕು. ಅದಾದ ನಂತರ CQL ವರ್ಸಸ್ HYC ಹೆಸರುಗಟ್ಟರ ನಡುವಿನ ಅಂತಿಮ ಕ್ವಾರ್ಟರ್ ಫೈನಲ್ ಪಂದ್ಯ ನೆರವೇರುತ್ತೆ. 4 ತಂಡದ ನಾಯಕರಿಗೆ ವಿಶೇಷ ಸೂಚನೆ, ಕೂಡಲೇ ಸಿದ್ಧವಾಗಿರಬೇಕು. ಭರ್ಜರಿ ಕುದಿತದ ಅನುಭವ ದಾಳಿಗಾರನಿಗೆ ಆಗ್ತಾ ಇದೆ. ಅದ್ಭುತವಾದ ಒಂದು ಡೇರಿಂಗ್ ಡ್ಯಾಶ್ ಕ್ಯಾಚ್. ಇಪ್ಪತ್ತು 7 ಅಂಕಗಳ ಅಂತರವನ್ನು ಕಾಯ್ದಿರಿಸಿಕೊಳ್ತಾ 1 ನಿಮಿಷ ಬಾಕಿ ಇದ್ದಂತೆ ಗೆಲುವಿನ ತಂಡವಾಗಿ, ಬಲಿಷ್ಠ ತಂಡವಾಗಿ ಸೆಮಿಫೈನಲ್ಗೆ ಪ್ರವೇಶವನ್ನು ಪಡೆಯುವಂತ ಅರ್ಹತೆಯನ್ನು ಪಡೆದುಕೊಳ್ತಾ ಇದೆ. ಬಾಬು, ನಮ್ಮ ಎಷ್ಟರ ಹಿಡ್ಕೊಂಡ್ಬಿಡೋ ಹೇಳ್ತೀನಿ ಅಂತ ಅನಿಸ್ಬಿಟ್ಟು. ದಯವಿಟ್ಟು ಆಕಾಶ ಸ್ವಲ್ಪ ದೂರದಲ್ಲಿ ಇಡ್ಬೇಕಾಯ್ತು. ಯಾಕೆ ನೀನೇ ತಪ್ಪು ಅಂತ ಇದೆ ಆಕಾಶ. ಮ್ಯಾಟ್ ಮೇಲೆ ಬೀಳ್ತಾ ಇದೆ, ಕೋರ್ಟ್ ಮೇಲೆ ಬೀಳ್ತಾ ಇದೆ. ವಾಸನೆ, ದುರ್ವಾಸನೆ, ಅಸಹ್ಯ. ಸ್ವಲ್ಪ ದೂರ ಹಿಡಿಯೋದನ್ನ